ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ವಿಶೇಷ ನುಗ್ಗೆಕಾಯಿ ಗೊಜ್ಜು. ಇದನ್ನು ಹೇಗೆ ಮಾಡೋದಂತ ನಾನು ಸುಲಭವಾಗಿ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಟ್ ಮಾಡ್ಕೊಳ್ಳಿ. 3 ಟೊಮೆಟೊ, 2 ಈರುಳ್ಳಿ, ನುಗ್ಗೆಕಾಯಿ ಗೊಜ್ಜು ಆಗಿರೋದ್ರಿಂದ ಮುಖ್ಯವಾಗಿ ನುಗ್ಗೆಕಾಯಿ. ಇದಕ್ಕೆ ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಪೌಡರ್, ಸಾಂಬಾರ್ ಪೌಡರ್, ಅರಿಶಿನ ಪೌಡರ್ ಮತ್ತು ಅಚ್ಕಾರದ ಪೌಡರ್, ಕೊತ್ತಂಬರಿ ಸೊಪ್ಪು. ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಬೇಕು, ಹಾಗೆ ಟೊಮೆಟೊನೂ ಸಹ. ಹಾಗೆ ನುಗ್ಗೆಕಾಯನ್ನು ಕೂಡ ಕಟ್ ಮಾಡ್ಕೊಬೇಕು. ಒಂದು ಬಾಣಲೆಗೆ 2 ಸ್ಪೂನಷ್ಟು ಎಣ್ಣೆಯನ್ನು ಹುಯ್ಕೊಂಡು ಒಗ್ಗರಣೆಗೆ ಬೇಕಾಗಿರುವಂತಹ ಸಾಸಿವೆ, ಜೀರಿಗೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಕಟ್ ಮಾಡಿರೋ ಈರುಳ್ಳಿಯನ್ನು ಚೆನ್ನಾಗಿ ಕೆಂಪಾಗೋವರೆಗೂ ಹುರಿಬೇಕು ಅಥವಾ ಬಾಡಿಸಬೇಕು. ಕೆಂಪಾಗೋವರೆಗೂ ಹುರ್ಕೊಂಡು ನೆಕ್ಸ್ಟು ನಾವು ಟೊಮೆಟೊನು ಇದ್ರ ಜೊತೆನೇ ಆ್ಯಡ್ ಮಾಡಿಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಕೆಂಪಾದ ಮೇಲೆ ನಾನು ಈ ಟೈಮಲ್ಲಿ ಟೊಮೆಟೊ ಕೂಡ ಹಾಕ್ಕೊಳ್ತೀನಿ. ಟೊಮೆಟೊ ಬೇಗ ಬೇಯಬೇಕು ಅಂದರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಬೇಯುತ್ತಲ್ವ, ಅದರಿಂದ ನಾನು ಕಲ್ಲುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದು ಗೊಜ್ಜು ಆಗೋವರೆಗೂ ಅಂದರೆ ಚೆನ್ನಾಗಿ ಬೇಯೋವರೆಗೂ ಸ್ವಲ್ಪ ಕ್ಲೋಸ್ ಮಾಡಿ ಇಟ್ಕೊಳ್ತೀನಿ. ಲಿಡ್ ಕ್ಲೋಸ್ ಮಾಡ್ತೀನಿ ನಾನು. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿಕೊಂಡು ಮತ್ತೆ ಫ್ರೈ ಮಾಡ್ತೀನಿ. ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇವಾಗ ಈ ಟೈಮಲ್ಲಿ ನುಗ್ಗೆಕಾಯಿನೂ ಸೇರಿಸ್ಕೊಳ್ಬೋದು. ಸ್ವಲ್ಪ ಬೇಯಲಿ, ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಟೊಮೆಟೊ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಷ್ಟು ಅದು ರುಚಿಯಾಗಿರುತ್ತೆ. ಈ ಟೈಮಲ್ಲಿ ನುಗ್ಗೆಕಾಯಿ ಆ್ಯಡ್ ಮಾಡೋದು. ನುಗ್ಗೆಕಾಯಿ ಆ್ಯಡ್ ಮಾಡಿ ಮತ್ತೆ ಆ ಗೊಜ್ಜಲ್ಲಿ ಚೆನ್ನಾಗಿ ಫ್ರೈ ಮಾಡಿ ನುಗ್ಗೆಕಾಯಿ ಹಾಕಿದ ಮೇಲೆ ಈಗ ನಾನು ಓವರಾಲ್ ನೀರು ಸೇರಿಸ್ಕೊಳ್ತೀನಿ. ನೀರು ಸೇರಿಸ್ಕೊಂಡು ಉಪ್ಪು ಸಹ ಹಾಕ್ಕೊಂಬಿಡ್ತೀನಿ. ಒಟ್ಟಿಗೆ ಎಷ್ಟು ಬೇಕು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಸೇರಿಸ್ಕೊಂಬಿಡ್ತೀನಿ ನಾನು. ಆವಾಗ ನುಗ್ಗೆಕಾಯಿ ಚೆನ್ನಾಗಿ ಉಪ್ಪೆಲ್ಲ ಹೀರ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಅಲ್ವಾ. ಉಪ್ಪೆಲ್ಲ ಸೇರಿಸ್ಕೊಂಡ್ಮೇಲೆ ನೀರು 1.5 ಗ್ಲಾಸ್ ಅಂದರೆ 2 ಗ್ಲಾಸ್ ನೀರು ಇಕ್ಕೊಬೇಕು. ನುಗ್ಗೆಕಾಯಿ ಬೇಯೋಷ್ಟು ಲಿಡ್ ಕ್ಲೋಸ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಕುದಿ ಬರೋವರೆಗೂ ಕ್ಲೋಸ್ ಮಾಡಿರಬೇಕು. ನಂತರ ಈ ರೀತಿ ಮಸಾಲೆಗಳನ್ನ ಸೇರಿಸ್ಕೊಬೇಕು. ಖಾರ ಪುಡಿ, ಸಾಂಬಾರು ಪುಡಿ, ಧನಿಯಾ ಪೌಡರ್, ಅರಿಶಿನ ಪುಡಿ ಸೇರಿಸ್ಕೊಬೇಕು. ಜೀರಿಗೆ ಪುಡಿ ಬೇಕಾದವ್ರು ಸೇರಿಸ್ಕೊಬೋದು. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆಪ್ಷನಲ್. ನನಗೆ ಆ ಫ್ಲೇವರ್ ಇಷ್ಟ ಆಗುತ್ತೆ, ಆದ್ದರಿಂದ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹೀಗೆ ಚೆನ್ನಾಗಿ ಬೆರೆಸಿ ಮತ್ತೆ ಲಿಡ್ ಕ್ಲೋಸ್ ಮಾಡಬೇಕು ನುಗ್ಗೆಕಾಯಿ ಬೇಯೋವರೆಗೂ. ನೋಡಿ, ಈ ಅದಕ್ಕೆ ಬಂದಮೇಲೆ ಕೆಲವ್ರಿಗೆ ಗೊಜ್ಜು ಇಷ್ಟ ಆಗುತ್ತೆ, ಕೆಲವ್ರಿಗೆ ಫುಲ್ ಡ್ರೈ ಇಷ್ಟ ಆಗುತ್ತೆ. ಗೊಜ್ಜು ಇಷ್ಟ ಆಗೋರು ಈ ಹಂತಕ್ಕೆ ಬಂದಮೇಲೆ ಸ್ಟವ್ ಆಫ್ ಮಾಡ್ಬೋದು. ಇನ್ನೂ ಸ್ವಲ್ಪ ಡ್ರೈ ಬೇಕಾದವರು ಇನ್ನು ಸ್ವಲ್ಪ ಡ್ರೈ ಮಾಡ್ಕೊಬೋದು. ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿದರೆ ಇಷ್ಟೇ ಫ್ರೆಂಡ್ಸ್, ನುಗ್ಗೆಕಾಯಿ ಗೊಜ್ಜು. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಲೈಕ್ ಆದರೆ ಲೈಕ್ ಕೊಟ್ಟು ಸಹಕರಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.